ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಗುರುನುಡಿ. ಭಾರತದ ಪರಂಪರೆಯಲ್ಲಿ ಬೆಳಕಿನ ಆರಾಧನೆಗೆ ಬಹಳ ಮಹತ್ವ ಇದೆ. ಬೆಳಕಿಗೆ ಈ ದೇಶ ಬಹಳ ಬೆಲೆ ಕೊಡುತ್ತದೆ. ಭಾರತೀಯ ಎಂಬ ಶಬ್ದದ ಅರ್ಥವೇ ಅದನ್ನು ಧ್ವನಿಸುತ್ತದೆ. ಭಾರತ ಎಂಬ ಶಬ್ದವೇ ಮಹತ್ವದ್ದು. ಭಾ ಎಂದರೆ ಬೆಳಕು, ರಥ ಎಂದರೆ ಪ್ರೀತಿಸೋದು. ಯಾವ ದೇಶದಲ್ಲಿ ಬೆಳಕನ್ನು ಪ್ರೀತಿಸುವ ಜನ ಇರುತ್ತಾರೋ ಅವರು ಭಾರತೀಯರು. ಬೆಳಕಿಗೆ ಬಹಳ ಮಹತ್ವ ಇದೆ. ಟೆನಿಸನ್ ಎಂಬ ಆಂಗ್ಲ ಕವಿ ಮನುಷ್ಯ ಎಂದರೆ ಜ್ಞಾನವೆಂಬ ಬೆಳಕಿಗೆ ಹಂಬಲಿಸುವ ಶಿಶು ಎಂದು ಹೇಳುತ್ತಾನೆ. ನಾವು ಆರತಿ ಮಾಡಿದ ನಂತರ ಕೆಲವೇ ಹೊತ್ತಿನಲ್ಲಿ ಬತ್ತಿ ಸುಟ್ಟು ಹೋಗುತ್ತದೆ, ಎಣ್ಣೆ ಖಾಲಿಯಾಗುತ್ತದೆ, ದೀಪ ಆರಿರುತ್ತದೆ. ಆದರೆ ಸಂತರು ಹಚ್ಚುವ ದೀಪ ಎಂದೂ ಆರುವುದಿಲ್ಲ. ಅವರು ನಮ್ಮ ಹೃದಯದಲ್ಲಿ ಜ್ಞಾನ ಮತ್ತು ಪ್ರೇಮದ ದೀಪ ಹಚ್ಚುತ್ತಾರೆ. ನಾವು ಹಚ್ಚುವ ದೀಪ ಆರುವ ದೀಪ, ಅವರು ಹಚ್ಚುವ ದೀಪ ಆರದ ದೀಪ. ನಂದಾದೀಪ ಸದಾ ಎಲ್ಲರ ಅಂತರಂಗದಲ್ಲಿ ಉರಿಯುತ್ತಿರುತ್ತದೆ. ಸಮುದ್ರದಲ್ಲಿ ದೋಣಿಗಳು ಗಾಳಿಯ ಹೊಡೆತಕ್ಕೆ, ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಎಲ್ಲೆಲ್ಲಿಯೂ ಹೋಗಿಬಿಡುತ್ತವೆ. ಅವುಗಳಿಗೆ ದಾರಿ ಕಾಣುವುದಿಲ್ಲ. ದೋಣಿಗಳು ದಾರಿ ತಪ್ಪಿದರೂ ಅವುಗಳಿಗೆ ತಮ್ಮ ಪಥ ಗೊತ್ತಾಗಲಿ ಎಂದು ಎಲ್ಲ ಬಂದರುಗಳಲ್ಲಿ ಒಂದು ಲೈಟ್ ಹೌಸ್ ಮಾಡಿರುತ್ತಾರೆ. ಬಹಳ ಎತ್ತರದಲ್ಲಿ ಇದನ್ನು ಸ್ಥಾಪಿಸಿರುತ್ತಾರೆ. ಸಮುದ್ರದಲ್ಲಿ ದಾರಿ ತಪ್ಪಿದ ನಾವಿಕರಿಗೆ ಈ ಲೈಟ್ ಹೌಸ್ಗಳು ದಾರಿ ದೀಪಗಳಾಗಿವೆ. ಹಾಗೆಯೇ ನಾವು ಜೀವನದಲ್ಲಿ ಯಾವುದೋ ಒಂದು ಕಾರಣದಿಂದ ದಾರಿ ತಪ್ಪಿ ನಡೆದರೆ ಚಿಂತೆ, ವ್ಯಸನ, ದುಃಖ, ದುಮ್ಮಾನ, ಧೂಮಪಾನ, ಮದ್ಯಪಾನ ಮುಂತಾದ ಚಟಗಳಿಂದ ದೇಹವೆಂಬ ನಾವೆಯನ್ನು ಹೊತ್ತು ನಾವು ಜೀವನದಲ್ಲಿ ದಾರಿ ಕಾಣದಂತೆ ಆಗಿ ಜೀವನವೇ ಮುಗಿಯಿತು ಎಂದುಕೊಂಡಿದ್ದಾಗ ಬೆಳಕನ್ನು ತೋರುವ ಲೈಟ್ ಹೌಸ್ ಎಂದರೆ ಸಂತರು. ಯಾರಿಗೆ ಸಂತರು ಎನ್ನಬೇಕು ಎಂದು ನಿಜಗುಣ ಶಿವಯೋಗಿಗಳು ಅದ್ಭುತವಾಗಿ ಹೇಳಿದ್ದಾರೆ. ಯಾರ ಹೃದಯದಲ್ಲಿ ನಿರಂತರ ಪ್ರೇಮ ತುಂಬಿದೆಯೋ ಅವರ ಹತ್ತಿರ ಹೋದಾಗ ನಮ್ಮ ಹೃದಯದಲ್ಲಿಯೂ ಪ್ರೇಮದ ತರಂಗಗಳು ಏಳುತ್ತವೆಯೋ ಅಂಥವರನ್ನು ಸಂತರೆನ್ನಬೇಕು ಎಂದು ಹೇಳುತ್ತಾರೆ. ಅವರು ಒಂದು ಹುಡುಗ ಹುಡುಗಿಯನ್ನು ಪ್ರೇಮಿಸುತ್ತಾನೆ. ಮೊದಲ ನೋಟದಲ್ಲಿಯೇ ಪ್ರೇಮ ಅಂತಾನೆ. ನಾನು ಪ್ರೇಮದಲ್ಲಿ ಬಿದ್ದಿದ್ದೇನೆ ಎನ್ನುತ್ತಾನೆ. ಪ್ರೇಮದಲ್ಲಿ ಎರಡು ವಿಧ, ಒಂದು ಪ್ರಾಪಂಚಿಕ ಪ್ರೇಮ, ಇನ್ನೊಂದು ಗುರುವಿನ ಪ್ರೇಮ. ಪ್ರಾಪಂಚಿಕ ಪ್ರೇಮ ಬೀಳಿಸುತ್ತದೆ, ಗುರುವಿನ ಪ್ರೇಮ ಜೀವನದಲ್ಲಿ ನಮ್ಮನ್ನು ಎತ್ತರಕ್ಕೆ ಏರಿಸುತ್ತದೆ. ಗುರು ಕರುಣಾಮಯಿ. ತಾಯಿ ಮಗುವನ್ನು ಮಲಗಿಸುವಾಗ ಲಾಲಿ ಹಾಡುತ್ತಾಳೆ. ಮಗು ಮಲಗಿಸಬೇಕು ಎಂದು ಲತಾ ಮಂಗೇಶ್ಕರ್ ಹಾಡಿದರೆ ಶ್ರೇಯಾ ಘೋಷಾಲ್ ಚೆನ್ನಾಗಿ ಹಾಡುತ್ತಾಳೆ ಎಂದು ಅವರ ಹಾಡು ಹಾಕಿದರೆ ಮಗು ಮಲಗುತ್ತೇನು? SP ಬಾಲಸುಬ್ರಹ್ಮಣ್ಯಂ ಹಾಡು ಹಾಕಿದರೆ ಮಗು ಅಳು ನಿಲ್ಲಿಸುತ್ತೇನು? ತೊಟ್ಟಿಲಲ್ಲಿ ಮಲಗಿದ ಮಗುವಿಗೆ ಇವರ್ಯಾರ ಹಾಡು ಬೇಕಾಗಿಲ್ಲ. ಸಂಗೀತವೇ ಗೊತ್ತಿಲ್ಲದ ತಾಯಿಯ ಹಾಡು ಮಾತ್ರ ಮಗುವಿನ ಅಳು ನಿಲ್ಲಿಸುತ್ತದೆ, ನಿದ್ರೆ ತರಿಸುತ್ತದೆ. ಹಾಗೆಯೇ ಜೀವನದ ದುಃಖಗಳಿಂದ ಕಂಗೆಟ್ಟಿರುವ ಮನಸ್ಸಿಗೆ ಗುರುವಿನ ನುಡಿಗಳು ಜೋಗುಳದಂತೆ ಕಾಣಿಸಿ ಮನಸ್ಸನ್ನು ಶಾಂತಿಗೊಳಿಸುತ್ತದೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ವಿಚಾರಗಳನ್ನು ಎಲ್ಲೆಡೆ ಹರಡಿ. ಧನ್ಯವಾದಗಳು ಕೇಳಿದ್ದಕ್ಕೆ.